ಬಳ್ಳಾರಿಲಿ ಊಟ ಎಷ್ಟು ಕಡಿಮೆ ಬೆಲೆ ಅಂತಂದ್ರೆ ಇವಾಗ ಉಚಿತವಾಗಿ ತಿರ್ತಾ ಇರೋದು ಬಂದು ಒಬ್ಬನೇ ಫೇಲ್ ಆಗ್ಬಿಟ್ಟವನೆ. ಈಗ ಏನಪ್ಪಾ ಅಂತಂದ್ರೆ ಬಳ್ಳಾರಿಲಿ ಊಟ ಎಷ್ಟು ಕಡಿಮೆ ಬೆಲೆ ಅಂತಂದ್ರೆ ನಿಜವಾಗ್ಲೂ ತುಂಬಾ ಕಡಿಮೆ ಬೆಲೆ ಗೈಸ್. ಅಂದ್ರೆ ಒಂದು ಇಡ್ಲಿ ಬರೀ 5 ರೂಪಾಯಿ. ಮತ್ತೆ ಮೈಸೂರಲ್ಲಿ ಬರುವಾಗ ಈ ಬಳ್ಳಾರಿಲಿ ನಿಜವಾಗ್ಲೂ ಊಟ ಅಂತೂ ತುಂಬಾ ಕಡಿಮೆ. ಯಾಕಪ್ಪ ಅಂತಂದ್ರೆ ಮೈಸೂರಿಂದ ಬರುವಾಗ ನಾವು 3 ಇಡ್ಲಿಗೆ 50 ರೂಪಾಯಿ ಕೊಟ್ಟಿದ್ದೋ ಟ್ರೈನಲ್ಲಿ. ಅದು ಇಲ್ಲಿ ಎಷ್ಟು ಕಂಪೇರ್ 20 ರೂಪಾಯಿಗೆ 4 ಇಡ್ಲಿ, ಮತ್ತು ಅದು ವಿತ್ ಬಜ್ಜಿ ಕೂಡ. ಪರವಾಗಿಲ್ಲ ಗೈಸ್. ಬಳ್ಳಾರಿಲಿ ಊಟದ ಬಗ್ಗೆ ಮಾತಾಡಬೇಕು ಅಂತಂದರೆ ತುಂಬ ಚೆನ್ನಾಗಿತ್ತು. ಮತ್ತು ಎಗ್ ರೈಸ್ ಕೂಡ ತಿಂದಿದ್ದು, ಅದು 50 ರೂಪಾಯಿ. ಪರವಾಗಿಲ್ಲ ಗೈಸ್. ಮತ್ತು ಇಲ್ಲಿ ದೋಸೆ ಎಲ್ಲ ಬಂದು ಬರೀ 10 ರೂಪಾಯಿ ಒಂದು ದೋಸೆ. ಅಂದರೆ ಅದು ಏನು ನಮ್ಮ ಕಡೆ ಈಗ ಲೈಕ್ ಯಾವ ಥರ ಅಂತಂದರೆ ಸೆಟ್ ದೋಸೆ ಬರುತ್ತಲ್ಲ, ಅದರಲ್ಲಿ ಬಂದು ನಮ್ಮೂರಲ್ಲಾದರೆ 40 ರೂಪಾಯಿಗೆ ಎಷ್ಟು 4 ಕೊಡ್ತಾರೆ. ಆದರೆ ಇಲ್ಲಿ ಅಂದರೆ ತುಂಬ ದೊಡ್ಡದು ಗೈಸ್ ಇಲ್ಲಿ ದೋಸೆ. ಅಂದರೆ ಅದು ವೀಡಿಯೋ ಮಾಡೋಕ್ಕಾಗಿಲ್ಲ. ಹಾಗಾಗಿ ಬಳ್ಳಾರಿಲಿ ಇದೊಂದು ಇಷ್ಟ ಆಯಿತು. ಇನ್ನು ಇವಾಗ ಉಚಿತವಾಗಿ ತಿರ್ತಾ ಇರೋದು ಬಂದು ಒಬ್ಬನೇ ಫೇಲ್ ಆಗ್ಬಿಟ್ಟವನೆ. ಅದಕ್ಕೋಸ್ಕರ ಮಾಡೋಕ್ಕೇನೋ ಕೆಲಸ ಇಲ್ಲ, ತಿಂಡಿ ಮಾಡಿಕ್ಕಿಲ್ಲ. ಹಾಗಾಗಿ ತಿಂಡಿ ಮಾಡ್ಕೊಂಡು ಇವಾಗ ಮತ್ತೆ ರೂಮ್ಗೆ ಹೋಗಿ ರೆಸ್ಟ್ ಮಾಡಬೇಕು. ರೆಸ್ಟ್ ಮಾಡಿಬಿಟ್ಟು ನಮ್ಮ ಅವರು ಎಲ್ಲ ಮುಗಿಸ್ಕೊಂಡು ಬರೋದು ಮೇ ಬಿ ಒಂದು 10 ಗಂಟೆ, ರಾತ್ರಿ 10 ಗಂಟೆ ಆಯ್ತದೆ. ಅಲ್ಲಿವರೆಗೂ ನಿದ್ದೆ ಮಾಡ್ಕೊಂಡು ಅಷ್ಟೇ ಗೈಸ್. ನಾಳೆ ಬೆಳಿಗ್ಗೆ ಇಲ್ಲೆಲ್ಲಾದರೂ ಪ್ಲೇಸ್ ನಿಮಗೆ ಲೈಕ್ ಯಾವ ಥರ ಚಿತ್ರದುರ್ಗದಲ್ಲಿ ಹಂಪಿ ಮತ್ತು ಇಲ್ಲಿ ಯಾವುದೇ ಕೋಟೆ ಎಲ್ಲ ಐತೆ, ಆ ಕೋಟೆಗೆಲ್ಲ ಹೋಗಿ ನಿಮಗೆ ತೋರ್ಸ್ಕೊಂಡ್ಕೊಂಡಿದ್ದೀನಿ. ನಮಗೆ ಇಷ್ಟೊಂದು ಧೈರ್ಯ ಬರೋಕ್ಕೆ ಕಾರಣ ಗೈಸ್, ನಾವು ಪಬ್ಲಿಕಲ್ಲಿ ಇಷ್ಟು ವೀಡಿಯೋ ಮಾಡ್ತೀನಿ ಅಂತ ನಡ್ಕೊಂಡೈತಿದ್ರ. ಪಬ್ಲಿಕಲ್ಲಿ ವೀಡಿಯೋ ಮಾಡಿದ್ರೆ ಗೈಸ್ ಒಬ್ಬ ಲಾಗರು ನಾವು ಮಾಡಲೇಬೇಕು. ನೀವು ಒಬ್ಬ ಲಾಗರ್ ಆಗಿದ್ರೆ ಖಂಡಿತವಾಗ್ಲೂ ಮಾಡಲೇಬೇಕು. ಅದೇನಪ್ಪ ಅಂತಂದರೆ ಜಾಸ್ತಿ ಹೊತ್ತು ಮಾಡೋಕ್ಕಾಗಲ್ಲ, ಕೈ ನೋಯ್ತೈತೆ ಆಲ್ರೆಡಿ. ಅದಕ್ಕೆ ಒಂದು ಹೋಲ್ಡರ್ ತಗೋಬೇಕು. ಸಿಗುವ ಮತ್ತೆ ಇದೇ ನಿಮಗೆ ಬಳ್ಳಾರಿ ಹೇಗಿತ್ತು ನನ್ನ ಎಕ್ಸ್ಪೀರಿಯನ್ಸಲ್ಲಿ ತೋರಿಸ್ಕೊಡ್ತೀನಿ. ಬಾಯ್.